ಶಾಲಾ ಮಕ್ಕಳ ಜೀವದ ಜೊತೆ ಸರ್ಕಾರಿ ಶಾಲೆಯಲ್ಲೇ ಭೀಕರ ಚೆಲ್ಲಾಟ ಆಡಲಾಗ್ತಿದ್ಯಾ? ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಡತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಭಾರೀ ದೊಡ್ಡ ಅಗ್ನಿ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಅಷ್ಟೇ ಅಲ್ಲ, ಈ ಘಟನೆಯ ಬೆನ್ನಲ್ಲೇ ಶಾಲಾ ಮಂಡಳಿಯ ಮತ್ತೊಂದು ಬೆಚ್ಚಿ ಬೀಳಿಸುವ ಮಹಾ ಹಗರಣ ಬಯಲಾಗಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಬಳಸಬೇಕಾಗಿದ್ದ ಶಾಲೆಯ ಅಗ್ನಿಶಾಮಕ ಸಿಲಿಂಡರ್ ಕೂಡ ವರ್ಷಗಳ ಹಿಂದೆಯೇ ಎಕ್ಸ್ಪೈರ್ ಆಗಿರೋದು ಬೆಳಕಿಗೆ ಬಂದಿದೆ. ಕಡತಿ ಶಾಲೆಯ ಅಡುಗೆ ಕೋಣೆಯಲ್ಲಿ ಇಂದು ಅಡುಗೆ ಅನಿಲ ಸೋರಿಕೆಯಾಗಿ ಸಿಲಿಂಡರ್ ಸ್ಫೋಟಗೊಳ್ಳುವ ಭೀತಿ ಎದುರಾಗಿತ್ತು. ತಕ್ಷಣವೇ ಅಲರ್ಟ್ ಆದ ಗ್ರಾಮಸ್ಥರು ಪ್ರಾಣದ ಹಂಗು ತೊರೆದು ಓಡಿ ಬಂದು ಬೆಂಕಿ ನಂದಿಸಿ ನೂರಾರು ಮಕ್ಕಳ ಪ್ರಾಣ ಉಳಿಸಿದ್ದಾರೆ. ಆದರೆ ಒಂದು ವೇಳೆ ಬೆಂಕಿ ದೊಡ್ಡದಾಗಿದ್ದರೆ ಶಾಲೆಯಲ್ಲಿದ್ದ ಅಗ್ನಿಶಾಮಕ ಸಿಲಿಂಡರ್ ಯಾವುದೇ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಯಾಕಂದ್ರೆ ಸೂರ್ಯ ಎಂಟರ್ಪ್ರೈಸಸ್ ಸಂಸ್ಥೆಯ ಈ ಫೈರ್ ಸಿಲಿಂಡರ್ನ ರೀಫಿಲ್ಲಿಂಗ್ ದಿನಾಂಕ ಕಳೆದು ವರ್ಷಗಳೇ ಉರುಳಿದ್ದರೂ ಇದನ್ನು ಸರಿಪಡಿಸುವ ಸೌಜನ್ಯವನ್ನು ಮುಖ್ಯ ಗುರುಗಳಾಗಲಿ ಅಥವಾ ಅಡುಗೆ ಸಿಬ್ಬಂದಿಯಾಗಲಿ ತೋರಿಲ್ಲ. ಹೆಸರಿಗಷ್ಟೇ ಗೋಡೆಗೆ ಸಿಲಿಂಡರ್ ತಗಲು ಹಾಕೊಂಡ ಮಕ್ಕಳ ಪ್ರಾಣವನ್ನು ಪಣಕ್ಕಿಡಲಾಗಿದೆ. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತವಂತೂ ತಪ್ಪಿದೆ. ಆದರೆ ಮಕ್ಕಳ ಜೀವದ ಜೊತೆ ಆಟವಾಡಿದ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವಿರುದ್ಧ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.